ಹಾಯ್ ಫ್ರೆಂಡ್ಸ್, BCV ಗ್ರೂಪ್ಸ್ ಮತ್ತು BCV ಫಾರ್ಮ್ಸ್ ಕಡೆಯಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತೇನಪ್ಪ ಅಂತ ಕೆಲಸ, ಇವತ್ತು ಬಂದು ಸಂಪೂರ್ಣವಾಗಿ ಮೋಟ್ರ್ ಬಿಡಬೇಕಾಯ್ತು, ಕೃಷಿ ಹೊಂಡ ಮೋಟ್ರು. ಇದು ಬಂದು ನಾನು ಫಸ್ಟು ಎಲ್ಲ ಕ್ಲೀನಿಕ್ಕೆ ಕೇಬಲ್ ಎಲ್ಲ ಕಲೆಕ್ಷನ್ ಹಾಕಿ ಮತ್ತು ಪೈಪೆಲ್ಲ ಕನೆಕ್ಷನ್ ಹಾಕಿ ಇವಾಗ ಕ್ಲೀನಿಕ್ ಟ್ರೇಡಲ್ಲಿ ಮೆಸ್ ಕೊಟ್ಬಿಟ್ಟು ಬಿಡ್ತಾಯಿದ್ದೀನಿ. ಇದು ಮೋಟ್ರ್ ಬಿಡೋದು ಈಸಿ ಹೆಂಗಪ್ಪ ಅಂದರೆ, ನೀರು ತುಂಬಕ್ಕೂ ಇದ್ದಾಗ ಆರಾಮಾಗಿ ಬಿಡ್ಬೋದು. ಅದೇ ನೀರು ಜಾಸ್ತಿ ಪೂರ್ತಿ ಖಾಲಿ ಮಾಡಿಬಿಟ್ರೆ ಮೋಟ್ರ್ ಮೇಲೆ ಎತ್ತೋದು ಕಷ್ಟನೇ, ಬಿಡೋದು ಕಷ್ಟನೇ, ಭಾರ ಇರುತ್ತೆ. ಅದು ನೀರಲ್ಲಾದರೆ ಆರಾಮಾಗಿ ಹೊಟ್ಟೋಗುತ್ತೆ ಒಳಗಡೆಗೆ, ಭಾರ ಗೊತ್ತಾಗಲ್ಲ ನೀರಲ್ಲಿ. ಅದಾದ್ಮೇಲೆ ನಾನೆಲ್ಲ ಕ್ಲೀನಿಕ್ ಬಿಟ್ಟೆ. ಇದೇನಕ್ಕಪ್ಪ ನೀರಲ್ಲಿ ಇಕ್ಕಿದ್ದು ಮೊದಲು ಆಚೆ ಕಡೆ, ಏನಕ್ಕಂದರೆ ಮೋಟ್ರ್ ಬಂದು ನೀರಲ್ಲಿ ಇಕ್ಕೋ ಮೋಟ್ರ್ ಇದು ಮೋಟ್ರ್ ಅದು ಸಂಪಲ್ಲಿ. ಇದು ಬಂದು ಆಚೆ ಕಡೆ ಗಾಳಿಗೆ ಇಕ್ಕಿದ್ರೆ ಜಾಸ್ತಿ ದಿನ, ಒಂದು ವಾರ 10 ದಿನ 15 ದಿನ ಆಯಿತು ಮೋಟ್ರು ಕೆಟ್ಟೋಗುತ್ತೆ, ರನ್ ಆಗೋಲ್ಲ ಮತ್ತು ಸ್ಟ್ರಕ್ ಆಗಿಬಿಡುತ್ತೆ ಪೂರ್ತಿಯಾಗಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ಚಿಕ್ಕ ಡ್ರಮ್ಮಲ್ಲಿ ನೀರು ಹಾಕಿ ಇಕ್ಕಿದ್ದೆ. ಆವಾಗ ಒಂದು ವಾರಕ್ಕೆ 2-3 ದಿನಕ್ಕೆ ರನ್ ಮಾಡ್ತಾಯಿದ್ದೆ. ಅದಾದಮೇಲೆ ಇವಾಗೆಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ. ಮೋಟ್ರ್ ಆನ್ ಮಾಡಿದ್ರೆ ಆಮ್ಸ್ ಬಂದು 30 ತಗೊಂಡು, ಓಲ್ಡೇಜ್ ಬಂದು 160 ತಗೊಂಡು ಕರೆಕ್ಟಾಗಿ. ಅದಾದ್ಮೇಲೆ ನಾವು ಗೊಬ್ಬರನೇ ಕೊಡಬೇಕಾಯ್ತು ಬದನೆಕಾಯಿ ಗಿಡಕ್ಕೆ. ನಾನು ಅದಪ್ಪ ಅಂತ ಕೊಡ್ತಾರೆ 1261 ಮೋನೋ ಅಮೋನಿಯಂ ಫಾಸ್ಫೇಟ್ ಕೊಡ್ತಾ ಇರೋದು. ಯಾರೇ ಆಗಲಿ ರೈತರು ಗೊಬ್ಬರನೇ ಕೊಡಬೇಕಾದ್ರೆ ಇಂಜೆಕ್ಟ್ರಲ್ಲೇ ಕೊಡ್ರಿ. ಮದ್ದು ಪಂಪಲ್ಲಿ ಕೊಟ್ಟರೆ ಪಂಪ್ಗಳು ಕೆಟ್ಟೋಗುತ್ತೆ, ಗೊಬ್ಬರನೇ ಕೊಡೋದ್ರಿಂದ ಪಂಪ್ಗಳು ಬೇಡ, ಮೋಟ್ರ್ ಹೊಟ್ಟೋಗುತ್ತೆ. ನಾನು ಬಂದು ಇಂಜೆಕ್ಟ್ರಲ್ಲಿ ಯಾವಾಗ ಕೊಡೋದು, ನಾನು ಬಂದೆಲ್ಲ ಕ್ಲೀನಿಕ್ಕೆ 50 ಲೀಟ್ರ್ ಕಲಿಸ್ಕೊಂಡೆ. ಇದು ಬಂದು ಸ್ವಲ್ಪ ಕ್ಲೀನಿಕ್ ಒಂದೇ ಸಾರಿ ಕಲಿಸ್ಕೊಂಡು ನಿಧಾನಕ್ಕೆ ಬಿಡ್ತಾಯಿದ್ದೀನಿ. ನಿಧಾನಕ್ಕೆ ಬಿಟ್ಟರೆ ಸ್ವಲ್ಪ ಕ್ಲೀನಿಕ್ ಗಿಡಗಳಿಗೆ ಪಾಸಿಂಗ್ ಆಗುತ್ತೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.